ಶ್ರೀ ಉಮಾಪತಿ ದೇವಸ್ಥಾನ ಸಾಲಗೇರಿ, ಹೊಸನಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. ಸಾಲಗೇರಿ ಗ್ರಾಮವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದೆ ಹಾಗೂ ಬೆಂಗಳೂರು ವಿಭಾಗಕ್ಕೆ ಸೇರಿದೆ. ಇದು ತಾಲ್ಲೂಕು ಕೇಂದ್ರ ಹೊಸನಗರದಿಂದ 4 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರ ಶಿವಮೊಗ್ಗದಿಂದ 68 ಕಿಲೋಮೀಟರ್ ದೂರದಲ್ಲಿದೆ. ಸಾಲಗೇರಿಯ ಗ್ರಾಮದಲ್ಲಿರುವ ಶ್ರೀ ಉಮಾಪತಿ ದೇವಸ್ಥಾನವು ಗಮನಾರ್ಹವಾಗಿದ್ದು, ಉಮಾಪತಿ ಎಂಬ ಹೆಸರಿನ ಅರ್ಥ ಉಮಾ ಅಥವಾ ಪಾರ್ವತಿಯ ಪತಿ ಶಿವನನ್ನು ಉಲ್ಲೇಖಿಸುತ್ತದೆ. 3D ಲಿಡಾರ್ ಸ್ಕ್ಯಾನಿಂಗ್ ತಂತ್ರಜ್ಞಾನ. ಈ ದೇವಾಲಯವನ್ನು ಸೆರೆಹಿಡಿಯಲು ಲಿಡಾರ್ ಸ್ಕ್ಯಾನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಲಿಡಾರ್ ತಂತ್ರಜ್ಞಾನವು ಹೆಚ್ಚು ನಿಖರವಾದ, ಆಕ್ರಮಣಶೀಲವಲ್ಲದ ಮತ್ತು ಸಮಗ್ರ ದಾಖಲಾತಿ ಹಾಗೂ ವಿಶ್ಲೇಷಣೆಯನ್ನು ಒದಗಿಸುವ ಮೂಲಕ ಪರಂಪರೆಯ ರಚನೆಗಳ ಸಂರಕ್ಷಣೆಗೆ ಪರಿವರ್ತನಾತ್ಮಕ ಅನುಕೂಲಗಳನ್ನು ನೀಡುತ್ತದೆ. 3D ಡಿಜಿಟಲ್ ಮಾದರಿ ಡೇಟಾ. ಲಿಡಾರ್ ಸ್ಕ್ಯಾನ್ ಡೇಟಾವನ್ನು ಬಳಸಿಕೊಂಡು ಪರಂಪರೆಯ 3D ಡಿಜಿಟಲ್ ಮಾದರಿಗಳು ಮತ್ತು ಫ್ಲೈಥ್ರೂ ವಿಡಿಯೋಗಳನ್ನು ರಚಿಸಬಹುದು. ಇದು ಹಲವಾರು ಪ್ರಯೋಜನಗಳಿಗೆ ಸಹಾಯ ಮಾಡುತ್ತದೆ. ಅವುಗಳೆಂದರೆ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆ, ವರ್ಧಿತ ಸಂರಕ್ಷಣೆ, ಪ್ರವೇಶಿಸುವಿಕೆ, ಸಂಶೋಧನಾ ಅವಕಾಶಗಳು, ಸುಧಾರಿತ ದಾಖಲೀಕರಣ ಮತ್ತು ವರ್ಚುವಲ್ ಪ್ರದರ್ಶನಗಳು. ಶ್ರೀ ಉಮಾಪತಿ ದೇವಾಲಯದಲ್ಲಿ ಮತ್ತು ಸುತ್ತಮುತ್ತಲಿನ ಶಾಸನಗಳು, ಇದು ಸ್ಥಳೀಯ ಮುಖ್ಯಸ್ಥರು ಮತ್ತು ರಾಜರಿಂದ ಪೋಷಿಸಲ್ಪಟ್ಟ ಪ್ರಮುಖ ಶೈವ ಕೇಂದ್ರವಾಗಿತ್ತು ಎಂದು ಸೂಚಿಸುತ್ತದೆ. ದೇವಾಲಯದ ಮೂಲವು ಆರಂಭಿಕ ವಿಜಯನಗರ ರಾಜರೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಳೀಯ ಸಾಮಂತರು ನಿರ್ಮಿಸಿರಬಹುದು ಮತ್ತು ನಂತರದ ಅವಧಿಯಲ್ಲಿ ದತ್ತಿಗಳು ಮುಂದುವರೆದವು. ತಾಮ್ರಫಲಕ ಶಾಸನಗಳು ದೇವಾಲಯಕ್ಕೆ ದೈನಂದಿನ ಆಚರಣೆಗಳು ಮತ್ತು ನಿರ್ವಹಣೆಗಾಗಿ ಅನುದಾನಗಳನ್ನು ಉಲ್ಲೇಖಿಸುತ್ತವೆ. ಶ್ರೀ ಉಮಾಪತಿ ದೇವಾಲಯವು ಗರ್ಭಗೃಹ, ಅಂತರಾಳ ಮತ್ತು ತೆರೆದ ಮುಖಮಂಟಪಗಳನ್ನು ಒಳಗೊಂಡಿರುವ ಒಂದು ಸಣ್ಣ ಅಚ್ಚುಕಟ್ಟಾದ ರಚನೆಯಾಗಿದೆ. ಗರ್ಭಗೃಹ, ಅಂತರಾಳ, ಮುಖಮಂಟಪ ಹೊಂದಿದ್ದು ಮತ್ತು ಮಂಚಬಂಧ ಮಾದರಿಯ ಅಧಿಷ್ಠಾನದ ಮೇಲೆ ನಿರ್ಮಿಸಲಾಗಿದೆ. ಅಧಿಷ್ಠಾನದಿಂದ ಮೇಲೇರುವ ಈ ಗೋಡೆಗಳು ಬುದ್ಧ ಮತ್ತು ಕಲ್ಕಿಯ ಅವತಾರಗಳನ್ನು ಒಳಗೊಂಡಂತೆ ದಶಾವತಾರದ ಉಬ್ಬು ಶಿಲ್ಪಗಳೊಂದಿಗೆ ಆಳವಿಲ್ಲದ ಕಮಾನಿನ ಗೂಡುಗಳನ್ನು ಹೊಂದಿವೆ. ಈ ಗೂಡುಗಳ ಮೇಲಿನ ಕಮಾನುಗಳು ಆಸಕ್ತಿದಾಯಕವಾಗಿವೆ. ಮುಖಮಂಟಪವು ಅಧಿಷ್ಠಾನವನ್ನು ಹೊಂದಿಲ್ಲ. ಹೂವಿನ ದಾನಿಯಿಂದ ಸುತ್ತುವರೆದಿರುವ ಇದರ 2 ಚದರ ಕಂಬಗಳು ಬದಿಗಳ ಕಡೆಗೆ ಇಳಿಜಾರಾದ ಹೆಂಚಿನ ಛಾವಣಿಯನ್ನು ನೇರವಾಗಿ ಬೆಂಬಲಿಸುತ್ತವೆ. ಶ್ರೀ ಉಮಾಪತಿ ದೇವಾಲಯದ ಛಾವಣಿಯು ಮುಖ್ಯವಾಗಿ ಪದ್ಮಮಂಡಲದಿಂದ ಅಲಂಕರಿಸಲ್ಪಟ್ಟಿದೆ. ಮುಖಮಂಟಪದಲ್ಲಿರುವ ಭುವನೇಶ್ವರಿಯು ಅಷ್ಟದಿಕ್ಪಾಲಕರ ಕುದುರೆ ಆರೋಹಿತವಾದ ಆಕೃತಿಗಳನ್ನು ಹೊಂದಿದೆ. ಗರ್ಭಗೃಹವು ಒಂದು ಸಣ್ಣ ಶಿವಲಿಂಗವನ್ನು ಹೊಂದಿದೆ. ಅಂತರಾಳದ ಬಾಗಿಲಿನ ಜಾಡುಗಳಲ್ಲಿ ಶೈವ ದ್ವಾರಪಾಲರು ಮತ್ತು ಗಜಲಕ್ಷ್ಮಿ ಲಲಾಟಬಿಂಬಗಳಿವೆ. ಅದರ 2 ಬದಿಗಳಲ್ಲಿ ಹೂವಿನ ಮೊಗ್ಗುಗಳಿಂದ ಮಾಡಿದ ನೇತಾಡುವ ಹಾರಗಳನ್ನು ಅಲಂಕಾರವಾಗಿ ಬಳಸಲಾಗುತ್ತದೆ. ಶ್ರೀ ಉಮಾಪತಿ ದೇವಾಲಯವು 16ನೇ ಶತಮಾನದ ವಿಜಯನಗರದ ಶ್ರೇಷ್ಠ ವಾಸ್ತುಶಿಲ್ಪದ ಅಂಶಗಳನ್ನು ಪ್ರದರ್ಶಿಸುತ್ತದೆ. ದ್ರಾವಿಡ ಶೈಲಿಯ ವಿಮಾನ ಗೋಪುರ, ಪೌರಾಣಿಕ ಲಕ್ಷಣಗಳೊಂದಿಗೆ ಕೆತ್ತಿದ ಕಂಬಗಳು, ಬಾಗಿಲು ಚೌಕಟ್ಟುಗಳು, ಛಾವಣಿಗಳು ಮತ್ತು ಗರ್ಭಗುಡಿ ಗೋಡೆಗಳ ಮೇಲೆ ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿದೆ. ವಿಜಯನಗರ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಅಂತಿಮವಾಗಿ ಈ ಪ್ರಯತ್ನಗಳು ಭವಿಷ್ಯದ ಪೀಳಿಗೆಗೆ
ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ನಾವು ನಮ್ಮ ಹಂಚಿಕೆಯ ಇತಿಹಾಸವನ್ನು ರಕ್ಷಿಸಬಹುದು, ಶಿಕ್ಷಣವನ್ನು ಸುಗಮಗೊಳಿಸಬಹುದು ಹಾಗೂ ನಮ್ಮ ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆಗೆ ಜಾಗತಿಕ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಬಹುದು. ಇದು ವೈಜ್ಞಾನಿಕ ಸಂಶೋಧನೆ ಹಾಗೂ ಸಾರ್ವಜನಿಕ ಮೆಚ್ಚುಗೆ ಎರಡಕ್ಕೂ ಪ್ರಬಲ ಸಾಧನವಾಗಿದೆ. ಈ ದೇವಾಲಯವನ್ನು ಕರ್ನಾಟಕದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಧನ್ಯವಾದಗಳು.